ಇವತ್ತು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಏನು ಅಲಿಗೇಷನ್ ಇತ್ತು, ಅವರೇ ದೂರಿಟ್ಟಿದ್ರು. ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ತಗೊಳ್ತಾ ಇದ್ದಾರೆ. ಕಾರಣ ಏನು? ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ. ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. 37% ಏನೋ ಅವ್ರು ಓಟನ್ನು ತಗೊಂಡು ಕಳೆದ ಬಾರಿ. ಈ ಬಾರಿ ಬಿಜೆಪಿ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 29 or 30%. ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 200 ಸೀಟ್ಸ್ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ. ಈಗ ಅವ್ರಿಗೆ ಗುರ್ತಿದೆ, ಈ ಸರ್ವೆ ಅವರಿಗೆ 160ರಿಂದ 180 ಸೀಟ್ ಸಿಗ್ತಾ ಇದೆ. ಇದನ್ನ ಮೇಲೆ ಬರ್ಬೇಕಲ್ಲ. ಈಗ ಇವಿಎಂ ಟ್ಯಾಂಪರಿಂಗ್ ಮಾಡಬೇಕು, ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು, ಯಾರನ್ನ ಕರ್ಕೊಂಡು ಜೈಲಿಗೆ ಹಾಕ್ಬೇಕು, ಇನ್ನೊಬ್ಬರನ್ನ ಎಳ್ಕೋಬೇಕು. ಇದೇ ಬಿಟ್ರೆ ಇನ್ನೇನಿದೆ ಈ ದೇಶದಲ್ಲಿ? ಬೇರೆ ಏನಿದೆ ಹೇಳ್ರಿ? ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮೋದಿ ಬಿಟ್ರೆ ಇನ್ನೇನಿಲ್ಲ ಈ ದೇಶದಲ್ಲಿ. ಹಂಗೆ ಆಗಿದೆ ಅಲ್ಲ. ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ ಅದು. ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮಾ ಅಲ್ಲ, ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾ. ಇವತ್ತು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಏನು ಅಲಿಗೇಷನ್ ಇತ್ತು, ಅವರೇ ದೂರಿಟ್ಟಿದ್ರು. ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ತಗೊಳ್ತಾ ಇದ್ದಾರೆ. ಕಾರಣ ಏನು? ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ. ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. 37% ಏನೋ ಅವ್ರು ಓಟನ್ನು ತಗೊಂಡು ಕಳೆದ ಬಾರಿ. ಈ ಬಾರಿ ಬಿಜೆಪಿ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 29 or 30%. ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 200 ಸೀಟ್ಸ್ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ. ಈಗ ಅವ್ರಿಗೆ ಗುರ್ತಿದೆ, ಈ ಸರ್ವೆ ಅವರಿಗೆ 160ರಿಂದ 180 ಸೀಟ್ ಸಿಗ್ತಾ ಇದೆ. ಇದನ್ನ ಮೇಲೆ ಬರ್ಬೇಕಲ್ಲ. ಈಗ ಇವಿಎಂ ಟ್ಯಾಂಪರಿಂಗ್ ಮಾಡಬೇಕು, ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು, ಯಾರನ್ನ ಕರ್ಕೊಂಡು ಜೈಲಿಗೆ ಹಾಕ್ಬೇಕು, ಇನ್ನೊಬ್ಬರನ್ನ ಎಳ್ಕೋಬೇಕು. ಇದೇ ಬಿಟ್ರೆ ಇನ್ನೇನಿದೆ ಈ ದೇಶದಲ್ಲಿ? ಬೇರೆ ಏನಿದೆ ಹೇಳ್ರಿ? ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮೋದಿ ಬಿಟ್ರೆ ಇನ್ನೇನಿಲ್ಲ ಈ ದೇಶದಲ್ಲಿ. ಹಂಗೆ ಆಗಿದೆ ಅಲ್ಲ. ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ ಅದು. ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮಾ ಅಲ್ಲ, ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾ. ಇವತ್ತು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಏನು ಅಲಿಗೇಷನ್ ಇತ್ತು, ಅವರೇ ದೂರಿಟ್ಟಿದ್ರು. ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ತಗೊಳ್ತಾ ಇದ್ದಾರೆ. ಕಾರಣ ಏನು? ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ. ಅವ್ರಿಗೆ ಗುರುತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. 37% ಏನೋ ಅವ್ರು ಓಟನ್ನು ತಗೊಂಡು ಕಳೆದ ಬಾರಿ. ಈ ಬಾರಿ ಬಿಜೆಪಿ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 29 or 30%. ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 200 ಸೀಟ್ಸ್ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ. ಈಗ ಅವ್ರಿಗೆ ಗುರ್ತಿದೆ, ಈ ಸರ್ವೆ ಅವರಿಗೆ 160ರಿಂದ 180 ಸೀಟ್ ಸಿಗ್ತಾ ಇದೆ. ಇದನ್ನ ಮೇಲೆ ಬರ್ಬೇಕಲ್ಲ. ಈಗ ಇವಿಎಂ ಟ್ಯಾಂಪರಿಂಗ್ ಮಾಡಬೇಕು, ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು, ಯಾರನ್ನ ಕರ್ಕೊಂಡು ಜೈಲಿಗೆ ಹಾಕ್ಬೇಕು, ಇನ್ನೊಬ್ಬರನ್ನ ಎಳ್ಕೋಬೇಕು. ಇದೇ ಬಿಟ್ರೆ ಇನ್ನೇನಿದೆ ಈ ದೇಶದಲ್ಲಿ? ಬೇರೆ ಏನಿದೆ ಹೇಳ್ರಿ? ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮೋದಿ ಬಿಟ್ರೆ ಇನ್ನೇನಿಲ್ಲ ಈ ದೇಶದಲ್ಲಿ. ಹಂಗೆ ಆಗಿದೆ ಅಲ್ಲ. ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ ಅದು. ಯಾವ್ದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮಾ ಅಲ್ಲ, ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾ.